ಕ್ಲಾಸ್ ಆಮೇಲೆ ಸಂಬಂಧಪಟ್ಟಿದ್ದಿರ್ಬೋದು ಹೊರತು ಬೇರೆ ರೀತಿ ಇದೆಲ್ಲ. ಆದರೂ ಕೆಲವೊಂದು ಈ ಮಣಿ ಮಾರೋರು ಇವರು ಮಧ್ಯೆ ಬಂದು ನುಗ್ಗಿ ಬಿಡ್ತಾರೆ. ಆ ಜನಗಳು ಮತ್ತೆ ಏನು ಮಾಡೋಕ್ಕಾದ್ರೆ ನಮ್ಮ ಕಡೆಯಿಂದ ನಮ್ಮಲ್ಲಿ ಇರೋದು ನಿರ್ಬಂಧ ಅಷ್ಟೇ, ಪ್ರಿಂಟ್ಗಳು ತರಬಾರ್ದು, ಇದು ತರಬಾರ್ದು ಅಷ್ಟೇ. ಲಕ್ಷಗಳ ಸಂಖ್ಯೆಯಲ್ಲಿ ಬರ್ತಾರೆ. ಇದರಲ್ಲಿ ಕರ್ನಾಟಕದ ಕಲಾವಿದರಿಗೆ ಒಬ್ರು ಯಾರೋ ಮಧ್ಯದಲ್ಲಿ ಪ್ರಶ್ನೆ ಕೇಳಿದ್ರು, ಇಷ್ಟೊಂದು 1500 ಚಿತ್ರ ಸ್ಟಾಲ್ಗಳನ್ನು ನೀವು ಕೊಡಬೇಕಾದ್ರೆ ಕರ್ನಾಟಕದವರು ಎಷ್ಟಾಗಿರ್ತಾರೆ ಅದರಲ್ಲಿ? 50% ಕರ್ನಾಟಕದವರು ಇರ್ತಾರೆ. 50% ಆಫ್ ದಿ ಸ್ಟಾಲ್ಗಳು ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಇರ್ತವೆ. ಮತ್ತು ಕಲಾವಿದರು ಅದರಲ್ಲಿ ಕರ್ನಾಟಕದಿಂದ 1610 ಅರ್ಜಿಗಳು ಬಂದಿದ್ದಾರೆ. ಅದರಲ್ಲಿ 668 ಜನಕ್ಕೆ 50% ಹತ್ತತ್ರ ಅಕಾಮಿಡೇಟ್ ಮಾಡಿದ್ದೀವಿ. ಮಹಾರಾಷ್ಟ್ರದಿಂದ 521 ಅರ್ಜಿಗಳು ಬಂದಿದ್ದಾವೆ, ಅದಕ್ಕೆ 270 ಜನಕ್ಕೆ ಅಕಾಮಿಡೇಟ್ ಮಾಡಿದ್ದೀವಿ. ತಮಿಳುನಾಡಿನಿಂದ 496 ಅರ್ಜಿ ಬಂದಿದ್ದಾವೆ, 192 ಜನಕ್ಕೆ ಅಕಾಮಿಡೇಟ್ ಮಾಡಿದ್ದೀವಿ. ಪಶ್ಚಿಮ ಬಂಗಾಳದಿಂದ 224 ಅರ್ಜಿ ಬಂದಿದೆ, 111 ಜನಕ್ಕೆ ಅಕಾಮಿಡೇಟ್ ಮಾಡಿದ್ದೀವಿ. ಕೇರಳದಿಂದ 123 ಬಂದಿದೆ, 45 ಅಕಾಮಿಡೇಟ್ ಆಗಿದೆ. ಆಂಧ್ರದಿಂದ 86 ಬಂದಿದೆ, 31 ಜನಕ್ಕೆ ಅವಕಾಶ ಸಿಕ್ಕಿದೆ. ಒಡಿಸ್ಸಾದಿಂದ 85 ಬಂದಿದೆ, 31 ಜನಕ್ಕೆ ಅವಕಾಶ ಸಿಕ್ಕಿದೆ. ತೆಲಂಗಾಣದಿಂದ 49 ಬಂದಿದೆ, 24 ಜನಕ್ಕೆ ಸಿಕ್ಕಿದೆ. ಡೆಲ್ಲಿಯಿಂದ 19 ಬಂದಿದೆ, 10 ಜನಕ್ಕೆ ಅವಕಾಶ ಸಿಕ್ಕಿದೆ. ರಾಜಸ್ಥಾನ 14 ಬಂದಿದೆ, 9 ಜನಕ್ಕೆ ಅವಕಾಶ ಸಿಕ್ಕಿದೆ. ಉಳಿದಾಗೆ ಆ ವಿವರಗಳೆಲ್ಲ ಇದರಲ್ಲಿ ಇದ್ದಾವೆ. ಒಂದೇ ಅರ್ಜಿ ಬಂದಿದ್ದರೆ ಆ ಅರ್ಜಿಯನ್ನು ನಾವು ತಿರಸ್ಕಾರ ಮಾಡಿಲ್ಲ. ಸ್ಕೂಟಿಂಗ್ನಲ್ಲಿ ಇರಲೇ ಅವರು ಪಾರ್ಟಿಸಿಪೇಟ್ ಮಾಡಿದ್ರೆ ನಾರ್ತ್ ಈಸ್ಟಿಂದ ಬಹುತೇಕ ಜನ ಆ ಥರ ಬಂದಿರತಕ್ಕಂಥವ್ರು ಅವರೇ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಭಾಗದಲ್ಲಿ ಕೂಡ ಚಿತ್ರಕಲಾ ಪರಿಷತ್ತು ಚಿತ್ರಸಂತೆ ಬಗ್ಗೆ ಮಾಹಿತಿ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಯಾರನ್ನೂ ಕೂಡ ನಾವು ರಿಜೆಕ್ಟ್ ಮಾಡಿಲ್ಲ. ಆನ್ಲೈನಲ್ಲಿ ಹಾಕೋದ್ರ ಜೊತೆಗೆ ಇದನ್ನು ಇನ್ನೊಂದು ವಿವರ ನಿಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ನಾನು ಅಂತೇಳಂದರೆ, ಅಪ್ರೂವ್ ಆಗಿರ್ತಕ್ಕಂಥ 1445 ಈಗಾಗಲೇ ಇನ್ನೊಂದು 100 ಸೇರ್ಕೊಳ್ತವೆ. ಅದಕ್ಕೆ ಜನರಲ್ ಕ್ಯಾಟಗರಿನಲ್ಲಿ 1166 ಜನ ಅಪ್ರೂವ್ ಆಗಿದೆ. ಸ್ಪೆಷಲಿ ಏಬಲ್ಡಲ್ಲಿ 186 ಜನ, ಸ್ಪೆಷಲಿ ಏಬಲ್ಡ್ 186, ಸೀನಿಯರ್ ಸಿಟಿಜನ್ಸು 87, ಸ್ಪೆಷಲಿ ಏಬಲ್ಡ್ ಸೀನಿಯರ್ ಸಿಟಿಜನ್ಸು 6. ಅಪ್ರೂವ್ ಆಗಿರ್ತಕ್ಕಂಥದ್ರಲ್ಲಿ ಹೆಣ್ಣು ಮಕ್ಕಳು ಆರ್ಟಿಸ್ಟ್ಗಳು 473 ಜನ, ಮೇಲು 972 ಜನ. 33% ರಿಸರ್ವೇಷನ್ನ ಮೇಂಟೈನ್ ಮಾಡಿದ್ವಿ. ಹೆಣ್ಣು ಮಕ್ಕಳು 33% ಇದ್ದಾರೆ, ಗಂಡು ಮಕ್ಕಳು 67%.